ಅರೇಬಿಯನ್ ಸಮುದ್ರದ ಆಳದಲ್ಲಿ ಮೌನದ ಅಲೆಗಳೊಳಗೆ ಮಲಗಿದೆ ದ್ವಾರಕ. ದೇವರ ಹಸ್ತದಿಂದ ಹುಟ್ಟಿದ ಆ ಚಿನ್ನದ ನಗರ ಈಗ ಸಮುದ್ರದ ಆಳದಲ್ಲಿ ನಿದ್ರಾಲೀನವಾಗಿದೆ. ಆದರೆ ಸಮುದ್ರದ ಪ್ರತಿಯೊಂದು ಅಲೆಯೂ ಈಗಲೂ ಅದರ ಕಥೆಯನ್ನು ನಿಶ್ಶಬ್ದವಾಗಿ ಹೊರಹೊಮ್ಮಿಸುತ್ತಾ ನಿಂತಿದೆ. ಕಾಲಚಕ್ರದ ಅದೊಂದು ಪವಿತ್ರ ಕ್ಷಣದಲ್ಲಿ ಶ್ರೀಕೃಷ್ಣ ಸಮುದ್ರದ ಹೃದಯಕ್ಕೆ ತನ್ನ ಮಾಂತ್ರಿಕ ವೇಣುನಾದದ ಸಿರಿಯನ್ನೆರೆದನೋ ಆಗಲೇ ಅಲೆಗಳ ಗರ್ಭದಿಂದ ಉದಿಸಿತು ಸುಂದರ ನಗರಿ ದ್ವಾರಕ. ಚಿನ್ನದ ಅರಮನೆಗಳು, ಮುತ್ತಿನ ದೇವಾಲಯಗಳು, ಭಕ್ತಿಯ ಬೆಳಕಿನಲ್ಲಿ ಮಿನುಗುತ್ತಿದ್ದ ದೇವರ ನಗರ. ಬೀದಿಗಳಲ್ಲಿ ನಾದ ತುಂಬಿತ್ತು. ಶಂಖದ ಧ್ವನಿ, ನಗುವಿನ ಪ್ರತಿಧ್ವನಿ, ಭಕ್ತಿಯ ಉಸಿರು ದೇವಾಲಯಗಳಲ್ಲಿ ಆರತಿ ಹೊಳೆಯುತ್ತಿತ್ತು. ಸಮುದ್ರದ ಅಲೆಗಳು ಶಾಂತಿಯ ಕವನಗಳನ್ನು ಹಾಡುತ್ತಿದ್ದವು. ಆದರೆ ಕಾಲಚಕ್ರ ಉರುಳಿತು. ವಿಧಿ ಮುನಿಯಿತು. ಸಮುದ್ರ ರಾಜ ಆ ಸುಂದರ ನಗರಿಯನ್ನು ಕಬಳಿಸಲು ಕಾಯುತ್ತಿದ್ದನೇನೋ. ಕೃಷ್ಣ ಪರಮಾತ್ಮ ಲೋಕ ತ್ಯಜಿಸಿದ ಕ್ಷಣದಲ್ಲಿ ಸಮುದ್ರದ ಹೃದಯ ಉಕ್ಕಿತು. ಅಲೆಗಳು ಗರ್ಜಿಸಿದವು. ಆಕಾಶದಲ್ಲಿ ಗಾಢ ಕತ್ತಲು ಕವಿಯಿತು ಮತ್ತು ಚಿನ್ನದ ದ್ವಾರಕ ನೀರಿನ ನಿಷ್ಕ್ರಿಯ ಮೌನದಲ್ಲಿ ಮುಳುಗಿ ಅಳಿದು ಹೋಯಿತು. ಕೃಷ್ಣ ಬಲರಾಮರ ಲೀಲಾಭೂಮಿ ದ್ವಾರಕೆ ಸಮುದ್ರಕ್ಕೆ ಇಳಿದು ಯುಗಗಳೇ ಕಳೆದಿವೆ. ಆದರೆ ಜನಮಾನಸದಲ್ಲಿ ಅದು ಈಗಲೂ ಜೀವಂತವಾಗಿದೆ. ಅನೇಕರು ಇಂದಿಗೂ ಸಮುದ್ರದ ಒಡಲಾಳಕ್ಕೆ ಇಳಿದು ಹುಡುಕುತ್ತಲೇ ಇರುತ್ತಾರೆ. ಸಮುದ್ರ ತಳದಲ್ಲಿ ಅದರ ಅವಶೇಷಗಳನ್ನು ಕಂಡು ಭಾವಪರವಶರಾಗುತ್ತಾರೆ. ವಿಶಾಲವಾದ ಅರಮನೆ, ಭವ್ಯವಾದ ಸ್ತಂಭಗಳು, ಕಲ್ಲಿನ ಗೋಡೆಗಳು, ಶಿಲ್ಪಕಲಾ ಸೊಬಗು ಇವೆಲ್ಲವೂ ಪುರಾಣ ವೈಭವವನ್ನು ಸಾರುವ ಸಾಕ್ಷಿಗಳಾಗಿ ನಿಂತಿವೆ. ಇಂದಿಗೂ ಗುಜರಾತ್ ಕರಾವಳಿಯ ಅಲೆಗಳು ದ್ವಾರಕೆಯ ಮಧುರ ನಾದವನ್ನು ಹೊತ್ತು ಬರುತ್ತವೆ. ಕೃಷ್ಣ ಪರಮಾತ್ಮನ ಲೀಲೆಯಿಂದ ಹುಟ್ಟಿದ ಕಾಲಗರ್ಭದಲ್ಲಿ ಸಮುದ್ರಕ್ಕೆ ಇಳಿದು ಹೋದ ನಗರ ದ್ವಾರಕ. ಕಾಲ ಬದಲಾಗಬಹುದು, ಕತೆಗಳು ಮರೆತು ಹೋಗಬಹುದು, ಆದರೆ ಪುರಾಣದ ನಾದ ಮಾಧುರ್ಯ ಎಂದಿಗೂ ನಿಲ್ಲುವುದಿಲ್ಲ. ಅದು ಚಿರಂತನ ಮತ್ತು ನಿತ್ಯ ನೂತನ. ಈ ನಾದ ಮಾಧುರ್ಯವನ್ನು ಮತ್ತೆ ಜೀವಂತಗೊಳಿಸುವ ಪ್ರಯತ್ನವೇ ನನ್ನೀ ಮನೋಯಾನ. ಪುರಾತನ ಇತಿಹಾಸದ ಮತ್ತಷ್ಟು ಕುತೂಹಲಭರಿತ ವಿಡಿಯೋಗಾಗಿ ಏನ್ಷಿಯಂಟ್ ವಿಷನ್ AI ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.